ಇದು ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. ದೇವರಾಪುರ ಹೋಬಳಿಯ ಭೀಮನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಜನಜಂಗುಳಿಯಿಂದ ತುಂಬಿ ತುಳುಕುತ್ತಿತ್ತು. ಏಕೆಂದರೆ ಸಾಮಾನ್ಯವಾಗಿ ಪಟ್ಟಣಗಳಲ್ಲಿ ಕಟ್ಟುವ ಸಂತೆಯನ್ನು ಮೀರಿಸುವಂತೆ ಶಾಲಾ ಆವರಣದಲ್ಲಿ ಶಾಲೆಯ ಸಂತೆಯು ಭರ್ಜರಿಯಾಗಿ ನಡೆಯಿತು. ಈ ಮಕ್ಕಳ ಚತುರತೆಗೆ ಮನಮೆಚ್ಚಿದ ಗ್ರಾಮಸ್ಥರು ಮಕ್ಕಳೊಂದಿಗೆ ಚೌಕಾಸಿಯನ್ನ ಮಾಡಿ ತರಕಾರಿ, ಸೊಪ್ಪು, ಈರುಳ್ಳಿ, ಹಪ್ಪಳ, ನಿಂಬೆಹಣ್ಣು, ಮೊಟ್ಟೆ ಇನ್ನೂ ಹಲವು ವಸ್ತುಗಳನ್ನು ಕೊಂಡು ಸಂತಸ ವ್ಯಕ್ತಪಡಿಸಿದರು. ಪ್ರಾರಂಭ ಮಾಡಿ ಅಂತ ಹೇಳಿದ್ದಾರೆ. ನೀವೆಲ್ಲ ಮನ್ಸು ಮಾಡಿದ್ರೆ ಖಂಡಿತ LKG UKG ಸ್ಟಾರ್ಟ್ ಮಾಡ್ಬೋದು. ನೀವೆಲ್ಲ ಸಹಕಾರ ಕೊಡಬೇಕು. ಇನ್ನು ಮತ್ತೊಮ್ಮೆ ಇಲಾಖೆ ನಿಯಮದಂತೆ ಶಾಲೆ ಮಕ್ಕಳ ಶೈಕ್ಷಣಿಕ ಚಟುವಟಿಕೆ ಮತ್ತು ಮಕ್ಕಳ ಬುದ್ಧಿ ಕೌಶಲ್ಯ ಹೆಚ್ಚಿಸುವ ಇಂತಹ ಸರ್ಕಾರಿ ಕಾರ್ಯಕ್ರಮ ಭೀಮನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದು ಪೋಷಕರು ಮತ್ತು ಗ್ರಾಮಸ್ಥರು ಒಂದೆಡೆ ಸೇರಿ ಸಂತೆಯ ನೋಟವನ್ನು ಆನಂದಿಸಿದರು. ಗಣ್ಯರೊಂದಿಗೆ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸಂತೆಯ ಸಡಗರದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ YD ಶಿವಣ್ಣ ಮಾತನಾಡಿ, ಇಲಾಖೆ ನಿಯಮದಂತೆ ಪ್ರತಿ ವರ್ಷ ಮಕ್ಕಳಿಗೆ ಬುನಾದಿ ಸಾಮರ್ಥ್ಯ ಮತ್ತು ಸಂಖ್ಯಾ ಜ್ಞಾನ ಬೆಳೆಸುವ ಉದ್ದೇಶದಿಂದ ಇಂತಹ ಚಟುವಟಿಕೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತದೆ. ಸ್ವತಃ ಮಕ್ಕಳೇ ರೈತರಿಂದ ಖರೀದಿ ಮಾಡಿದಂತಹ ವಸ್ತುಗಳನ್ನು ಇಂದು ವ್ಯಾಪಾರ ಮಾಡುತ್ತಿದ್ದಾರೆ. ಕೊಳ್ಳುವಿಕೆ ಮತ್ತು ಮಾರಾಟ ಮಾಡುವಿಕೆಯೇ ಈ ಎರಡು ಅನುಭವಗಳು ಮತ್ತು ಉಳಿಕೆ ಹಣದ ಲೆಕ್ಕಾಚಾರದ ವ್ಯವಹಾರ ಜ್ಞಾನವನ್ನು ಬೆಳೆಸುವುದು ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಇಂದು ನಾವು ಇಲಾಖೆಯ ಒಂದು ಕಾರ್ಯಕ್ರಮ ಇದೆ. ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನವನ್ನು ಮಕ್ಕಳಲ್ಲಿ ಮೂಡಿಸುವಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಡಿ ಈ ತಿಂಗಳಲ್ಲಿ ಒಂದು ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗಿತ್ತು. ಈ ಕಾರ್ಯಕ್ರಮವನ್ನು ಯಾಕಪ್ಪ ಆಯೋಜನೆ ಮಾಡಿದ್ದೀವಿ? ಇಲಾಖೆಯ ಉದ್ದೇಶ ಏನು ಅಂದರೆ ಮಕ್ಕಳು ಸಂಖ್ಯಾಜ್ಞಾನವನ್ನು ಬೆಳೆಸ್ಕೋಬೇಕು, ವ್ಯವಹಾರ ಜ್ಞಾನವನ್ನು ಬೆಳೆಸ್ಕೋಬೇಕು, ಹಾಗೆಯೇ ಸಮಾಜದೊಂದಿಗೆ ಮಕ್ಕಳು ಯಾವ ರೀತಿ ವರ್ತಿಸ್ತಾರೆ ಅನ್ನೋದೊಂದು ಇದು ಒಂದು ಕಾರ್ಯಕ್ರಮದ ಉದ್ದೇಶ. ಹಾಗೆ ಮಕ್ಕಳು ಈ ವ್ಯವಹಾರ ಮಾಡೋದು, ಈಗ ಒಂದು 100 ರೂಪಾಯಿನ ವ್ಯವಹಾರ ಮಾಡುತ್ತಾ ಏನಾದ್ರು ಒಂದು ತರಕಾರಿ ತೊಗೋತಾ ಇದ್ದರೆ ಅದರಲ್ಲಿ ಎಷ್ಟು ಚಿಲ್ಲರೆ ಕೊಡಬೇಕು, ಒಂದು KGಗೆ ವ್ಯವಹಾರ, ಆ ವ್ಯವಹಾರ ಜ್ಞಾನವನ್ನು ಬೆಳೆಸುವಂಥ ಈ ಒಂದು ಸಂತೆ ಕಾರ್ಯಕ್ರಮವನ್ನು ನಾವು ಇವತ್ತು ಆಯೋಜನೆ ಮಾಡಿದ್ದೀವಿ. ಇಲಾಖೆ ವತಿಯಿಂದ ಇಲಾಖೆ ಎಲ್ಲ ಅಧಿಕಾರಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟು ಹೋಗಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ STMC ಅವರು, ಗ್ರಾಮಸ್ಥರುಗಳು, ನಮ್ಮ ಅಕ್ಕಪಕ್ಕದ ಎಲ್ಲ ಸ್ನೇಹಿತರುಗಳು ಸಹಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಇದಕ್ಕೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು.
ಮತ್ತೆ ಮಧ್ಯಾಹ್ನ ಮೇಲೆ ಕಳಿಸ್ತೀನಿ ನೋಡ್ಕೊಂಡು ಬರ್ರಿ. ತಾಲೂಕಿನ ಪತ್ರಕರ್ತ ಆದಂತಹ ಶ್ರೀಯುತ ಚಂದ್ರಮಾಳು ಸರ್ ಅವರಿಗೆ ತುಂಬು ಹೃದಯದ ನಮ್ಮ ಶಾಲೆ ಗ್ರಾಮ STMC ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಸರ್. ದಯಮಾಡಿ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಸರ್. ಸರಿ ಸರ್. ಈ ಒಂದು ನಿಟ್ಟಿನಲ್ಲಿ ಈ ಒಂದು ವೇದಿಕೆ ಪರವಾಗಿ ಗ್ರಾಮದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಸರ್. ಹಾಗೆ ನಮ್ಮ ಗ್ರಾಮದ ಆನಂದೇವಿ ಅಧ್ಯಕ್ಷರಾದ ಶ್ರೀಯುತ ಗ್ರಾಮ ನಮ್ಮ ಅವರಂತ ತುಂಬು ಹೃದಯದ ಅಭಿನಂದನೆಗಳು ಸರ್. ಹಾಗೆ ಇನ್ನೊಬ್ಬರು ಅವರು ಸಹ ನಮ್ಮ ತಾಲೂಕಿನ ಶಾಲೆಯ ಶಿಕ್ಷಕಿ ಭಾಗ್ಯಮ್ಮ ಮಾತನಾಡಿ, ಪ್ಲಾಸ್ಟಿಕ್ ಮುಕ್ತ ಸಂತೆ ನಡೆಸಿ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡುವುದು ಮಕ್ಕಳಿಗೆ ಪರಿಸರದ ಜ್ಞಾನವನ್ನು ನೀಡಿದಂತಾಗುತ್ತದೆ. ನಮ್ಮ ಶಾಲೆಯ ಮಕ್ಕಳು ಇಂದು ಮಾಡುತ್ತಿರುವ ಬೃಹತ್ ಸಂತೆಯಲ್ಲಿ ಪ್ಲಾಸ್ಟಿಕ್ ನಿಷೇಧ ಹೇರಲಾಗಿದೆ ಎಂದು ತಿಳಿಸಿದರು. ವ್ಯಾಪಾರ ಮಾಡ್ತಾ ಇರೋದು ಯಾವುದೇ ರೀತಿಯ ನಾವು ಪ್ಲಾಸ್ಟಿಕ್ ವಸ್ತು ಬಳಸ್ತಾ ಇಲ್ಲ. ಅವರೇ ಮನೆಯಿಂದ ತಗೊಂಡು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆರ್ಗಾನಿಕ್ ಎಲ್ಲ ಇದೆ, ಸೊಪ್ಪಿದೆ, ಎಲ್ಲ ತುಂಬ ಚೆನ್ನಾಗಿದೆ ವ್ಯಾಪಾರ. ಮಕ್ಕಳಿಗೆ ತಿಂಡಿ ವಸ್ತು ಆಗಿರ್ಬೋದು, ಒಂದು ಶೂ ಆಗಿರ್ಬೋದು, ಸೊಪ್ಪು ಆಗಿರ್ಬೋದು, ಪ್ರತಿಯೊಂದು ವಸ್ತು ಕೂಡ ಅತಿ ಕಡಿಮೆ ಬೆಲೆಗೆ 30 ರೂಪಾಯಿ kg, 10 ರೂಪಾಯಿ 4 ಸೊಪ್ಪು. ಮಕ್ಕಳಲ್ಲಿ ತುಂಬ ವ್ಯವಹಾರಿಕ ಜ್ಞಾನ ಬೆಳೀತಾ ಇದೆ. ತುಂಬ ಸಂಖ್ಯಾ ಜ್ಞಾನ ಬರಬೇಕು ಮಕ್ಕಳಲ್ಲಿ. ಯಾವುದೇ ರೀತಿ ಕೂಡೋದು ಕಲಿಯೋದು ಜನರಲ್ ಆಗಿ ಯಾವ ರೀತಿ ಹಿಂದಿನ ಕಾಲದಲ್ಲೆಲ್ಲ ಕೂಡೋದು ಕಲಿಯೋದು ಅಂತ ಏನು ಮಾಡ್ತಾ ಇದ್ರು, ಆ ರೀತಿ ಈಗ ವ್ಯವಹಾರಿಕ ಜ್ಞಾನ ಬೆಳಿಬೇಕು. ನಮ್ಮ ಉದ್ದೇಶ ಅಷ್ಟೇ ಸರ್. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಯೋಗೇಶ್ ಕೆ, ಅಕ್ಷರ ದಾಸೋಹ ಅಧಿಕಾರಿ ಮಂಜುನಾಥ್, ಮುಖ್ಯ ಶಿಕ್ಷಕ YD ಶಿವಣ್ಣ, ಪ್ರೌಢಶಾಲೆ ಮುಖ್ಯ ಶಿಕ್ಷಕ T ರಾಮಣ್ಣ, PDO ಚಂದ್ರೇಶ್, SDMC ಅಧ್ಯಕ್ಷ ಅಂಕರಾಜ್, ಶಿಕ್ಷಕಿ ಭಾಗ್ಯಮ್ಮ, ಸಹ ಶಿಕ್ಷಕ ಗೋಪಾಲ್, ವಸಂತಗಿರಿ, ಗ್ರಾಮದ ಮುಖಂಡರಾದ ಪ್ರಭು ಮತ್ತು ಭೀಮನಹಳ್ಳಿ ಗ್ರಾಮದ ಮುಖ್ಯಸ್ಥರು, ಗ್ರಾಮಸ್ಥರು ಭಾಗವಹಿಸಿದ್ದರು. ಹಾಗೆ ಊರಿನ ಇನ್ನೊಬ್ಬರು ಮುಖಂಡರಂತೆ ಶ್ರೀಯುತ ರಾಜಣ್ಣವರು ಆಗಮಿಸಿದ್ದಾರೆ. ಅವರನ್ನು ಸಹ ಆತ್ಮೀಯ ಸ್ವಾಗತ. ಶ್ರೀಯುತ ರಾಜೇಶ್, ಹಾಗೆ ನಮ್ಮ ಮಾಜಿ ಮುಖಂಡರಾದಂತ ಇದಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.